ಮೊದ್ಲು ಹೋಗಿ ಅರ್ಬಿ ತಕೊಂಬರ್ತೀನಿ. ಪಾಪ ನಮ್ಮ ಶಾರ್ಯಾರ ಇಲ್ಲೇ ಬಾಜು ಮನೆಗೆ ಹೋಗಿ ಗಿರ್ಜಿ ಮನಿಗೆ. ಇನ್ನು ಸೀತಾ ಅಡ್ಗೆ ಮಾಡತ್ತಾಳ. ಪಾಪ ಪ್ರೀತಿ ರೆಸ್ಟ್ ತೊಗೊಳಕತ್ತ. ಹೋಗಿ ಪಟ್ನ ತಕೊಂಡು ಬಂದ ಬಿಡ್ತೇನೆ. ಮತ್ತೆ ಮಳೆ ಜೋರ್ ಬಂತಂದ್ರೆ ಅಷ್ಟು ಅರ್ಬಿ ತೊಯ್ತಾವ. ಮತ್ತೆ ಯಾರು ಹಿಂಡಿ ಯಾರು ಹಾಕ್ತಾರ ಒಂಥರ ವಾಸನೆ ಬರ್ತಾವ. ಅದಿ ಹೊರಗೆ ಹೋಗಿ ಆಡ್ಕೊ ಹೋಗು. ಇಲ್ಲಿ ಯಾಕೆ ಇಷ್ಟು ಕಾಡಕತ್ತಿದ್ದೀನಿ ನನಗೆ? ಹೋಗಪ್ಪ ಹೋಗು. ಅಲ್ಲೇ ಅಜ್ಜ ಐತಿ ಅಜ್ಜಿ ಐತಿ ಎಲ್ಲರ ಹತ್ರ ಆಟಾಡೋ. ನಾನ ಇಲ್ಲಿ ಮಾಡ ಇಲ್ಲಿ ನಾನು ತಿನ್ನ ಅದಿ ಅಜ್ಜಿ ಓನ್ ಮಾಡಕತ್ತೀರಿ ಬಂಗಾರಿ? ಇಲ್ಲಿ ಇಲ್ಲಿ ಏನ ಇಡ್ಲಿ ಮಾಡತ್ತೀಯಾ? ನಂಗೂ ಕೊಡ. ತಗ. ಬಾರಿ ಮಸ್ತ್ ಐತಿ ಬಿಡಪ್ಪ ನೀ ಮಾಡಿದ ಇಡ್ಲಿ. ಬರೀ ಇಡ್ಲಿ ಕೊಟ್ಟಿ ಚಟ್ನಿ ಸಾಂಬಾರ್ ಎಲ್ಲ ಎಲ್ಲೈತಿ? ಇಲ್ಲ ಮಾಡಿಲ್ಲ. ನೀ ಇದನ್ನೆಲ್ಲ ತಂದಿದ್ ನಿಮ್ಮ ಮಗು ಗೊತ್ತೈತಾ? ಯಾವ ಸೀತಾ ಒಂದ ನಿಮಿಷ ಬಾಯಿಲೆ. ಅದಿ ಏನು ಇದು? ಅಮ್ಮ ನಾನು ಇಲ್ಲಿ ಮಾಡ. ನೀ ಇಡ್ಲಿ ಮಾಡಿ ಅಜ್ಜಿ ತಿನ್ನ. ಅಜ್ಜಿ ತಿಂದ್ರ? ನಂಗೆ ಕೊಡ. ಖಾಲಿ ನೋಡೆಷ್ಟದ ನಿನ್ ಮಗ. ನನಗೆ ಒಂದ್ ಪ್ಲೇಟ್ ಇಡ್ಲಿ ಮಾಡ್ಕೊಟ್ಟಂಗ್ ಮಾಡಿ ಕೊಟ್ಟು ಅಜ್ಜಿ ತಿಂದು ಖಾಲಿ ಆತು ಅಂತ ನೀ ಕೇಳಿದ್ರ. ಈಗಿನ ಹುಡುಗರು ಬಾರಿ ಹುಷಾರಿ ನೋಡ್ರಿ ಅಜ್ಜಿ. ನಾಳೆ ಹಂಗಾರ ಇಡ್ಲಿ ಮಾಡಿದ್ರಾತಂತ ಹೇಳಿ ಇವತ್ತೆಲ್ಲ ತಿಕ್ಕಿ ತೊಳೆದು ಡಬ್ಬ ಹಾಕಿಟ್ಟಿದ್ದೆ. ಇವ್ ಬಡ ಬಡ ಇಲ್ಲಿ ತಗೊಂಬಂದಾನ. ಮತ್ತೆ ತೊಳಿಬೇಕೀಗ. ಅದೇ ಇದನ್ನೆಲ್ಲ ಯಾರು ತಗೊಂಬ ಅಂದ್ರೆ ನಿಂಗ? ಎಲ್ಲ ಚಂದಾಗಿ ತಿಕ್ಕಿ ತೊಳೆದಿಟ್ಟೇನಿ. ಇವ ಎಲ್ಲ ಹಾಕೊಂಡು ತಗೊಂಬಂದ್ಬಿಟ್ಟಾನ ಈ ಕಡೆಗೆ. ಇಷ್ಟು ಒಣಸಿ ಡಬ್ಬಿ ಒಂದ್ರೊಳಗೆ ಒಂದು ಹಾಕಿ ಮುಚ್ಚಿಟ್ಟಿದ್ದೆ ನೋಡ್ರಿ. ಎಂಥ ಚಲೋ ಒಣಗಿದ್ದು. ಈಗ ಮತ್ತೇನ್ ಮಾಡ್ಬೇಕು ನೋಡ್ರಿ. ಇರ್ಲಿ ಬಿಡವ, ಏನಾಗಲ್ಲ. ಹುಡುಗರು ಆಟ ಆಡ್ತಾವ. ಮತ್ತೆ ಹಿಂಗಾಡಿನ ಅಲ್ಲೇನ ಬೆಳೆದವು. ಮುಂಜಾನೆ ಒಂದೀಟ ನೀರ್ನಾಗ ಕೈ ಆಡ್ದಂಗ್ ಮಾಡಿ ಇಡ್ಲಿ ಮಾಡಿ ನಡಿತೈತೆ ಏನಾಗಲ್ಲ. ಒಂದ್ ಒಣ ಅರ್ಬಿಲೆ ಒರೆಸಿ ಇಡ್ಲಿ ಮಾಡಾಕಿಡು. ಕೊಡೋ ಅದೇ ಅದನ್ನೀಗ. ಇಲ್ಲ ನಾನು ಇನ್ನೂ ಇಲ್ಲಿ ಮಾಡ. ಅಲ್ಲ ಒಂದ್ ಪ್ಲೇಟ್ ನಿಮ್ಮ ಅಜ್ಜಿ ಕೊಟ್ಟಂಗ್ ಮಾಡಿ ನನಗಂತ ಕೇಳಿದ್ರೆ ಖಾಲಿ ಆತು ಅಂತಿದಿ. ಮತ್ತೇನ್ ಮಾಡ್ತಿದಿ? ಅಜ್ಜ ಅಜ್ಜ ಮಾಡ. ಅಜ್ಜಂಗ್ ಮಾಡ್ಕೊಡ್ತಿ? ನೋಡಲ್ ನಿಮ್ಮ ಅಜ್ಜನ ಬಂದ್ಬಿಟ್ರ ಅಜ್ಜ ಅನ್ಕಳೆ. ಅಜ್ಜ ಬಾ ನಾನು ಇಲ್ಲಿ ಮಾಡ. ಏನಪ್ಪ ಇಡ್ಲಿ ಮಾಡಿಯಾ? ನೀನು ತಿನ್ನ. ನಂಗ್ ಮಾಡ್ಕೊಡಕತ್ತೀಯಪ್ಪ? ನೋಡ್ಲಾ ನಿನ್ ಮೊಮ್ಮಗ ಎಷ್ಟು ಹುಷಾರದಾನಂದ್ರ ಮೊದ್ಲಕಿನ್ನ ಬನ್ಯಾ ನನಗೊಂದ್ ಪ್ಲೇಟ್ ಇಡ್ಲಿ ಹಾಕೊಟ್ಟಂಗ್ ಮಾಡಿ ನಾಟಕ ಮಾಡ್ದ. ಆಮೇಲೆ ಅವ್ರವ್ ಬಂದೆ ನಂಗೂ ಕೊಡು ಅಂತ ಕೇಳಿದ್ಲು. ಅಜ್ಜಿ ತಿಂದು ಖಾಲಿ ಮಾಡಿದ್ಲು ಅಂತ ಹೇಳ್ತಾನ. ಎಲ್ಲ ಇವನ ಮತ್ತ ಅವ್ರವ್ವ ಕೊಡಪ್ಪ ಒಳಗೆ ಒಯ್ದು ಇಡ್ತೇನೆ ಅಂದ್ರೆ ಇನ್ನು ಮಾಡ್ಬೇಕು ನಾನು ಅಂತ ಇಡ್ಲಿನ. ಮತ್ ನಾನು ಕೇಳಿದ್ರಿ ಇಲ್ಲ ಅಂದಿ. ಮತ್ತೆ ಎಲ್ಲಿಂದ ಮಾಡ್ಕೊಡ್ತಿ ಯಾರಿಗೆ ಕೊಡ್ತಿ ಅಂತ ಅಂದ್ರ ಅಜ್ಜಾಗ್ ಮಾಡ್ಕೊಡ್ತೇನಿ ಅಜ್ಜಾಗ್ ತಿನ್ನಿಸ್ಬೇಕು ಅಂತಾನ. ಅಷ್ಟರ ಪ್ರೀತಿ ಐತಲ್ಲೋ ನನ್ ಮೇಲೆ ಸಾಕ್ ಬಿಡು. ನೋಡ್ ಹಂಗಾರ ಅವ್ರವ್ಗ ಹೆಂಗಂತಾನ. ಎಲ್ಲಾ ಹುಡುಗರು ಅವನ ಮೇಲೆ ಪ್ರೀತಿ ಇರ್ತಾವ. ಈ ಹುಡುಗ ನೋಡು. ಅಮ್ಮ ನೀನ. ನಾ ಏನ್ ಮಾಡ್ಲಪ್ಪ? ನೀ ಎಲ್ಲ ಮಾಡಿ ಎಲ್ಲರಿಗೂ ಕೊಡ್ತಿಯಲ್ಲ. ತಿಂದು ಉಳಿದಿದ್ದು ಇಷ್ಟು ನಾ ತಿಕ್ಕಿ ತೊಳೆದಿಡ್ಲ. ಬ್ಯಾ ನೀನ ತಿ. ನಾನ್ ತಿನ್ಬೇಕಾ? ನೀನ ತಿ. ಇರ್ಲಪ್ಪ ನೀನು ಆಟ ಆದ್ಮೇಲೆ ಕೊಡು ತಗೊಂಬ. ಅದನ್ನ ಮುರಿಬೇಡ. ನಾಳೆ ಇಡ್ಲಿ ಮಾಡ್ಕೊಡ್ತೇನೆ. ತಿಂತೀಯಾ? ಯಪ್ಪ ನಿನ್ ಜೋಡಿ ಇಲ್ಲೇ ಬಾಳತ್ ಕುಂತ್ರಕ ಆಗಿಲ್ಲ. ಒಳಗ್ ಕೆಲ್ಸದವು ಎಲ್ಲ ಆದ್ಮೇಲೆ ಒಳಗ್ ತಂದು ಕೊಡು ಚಂದಾಗಿ. ಮುರಿಬೇಡದನ್ನ. ನೀವೆಲ್ಲೇ ಇರ್ತಿರಲ್ರಿ ಅಜ್ಜಿ. ನಂದರ ಏನ್ ಕೆಲಸ ಐತವ ನೋಡ್ಕೊಂತಿರ್ತೇನೆ ತಗೋ ಇಲ್ಲೇ. ಪಾಪು ನಾನು ನೀನು ಇಡ್ಲಿದೊಂದು ಹೋಟೆಲ್ ಇಟ್ಬಿಡೋಣಪ್ಪ. ಹೋಟೆಲ್ ಹೊರಗೆ ಹೋಗಿ ತಿಂದು ಬರ್ತೀಯಲ್ಲ, ಮಸ್ತ್ ವ್ಯಾಪಾರ ಆಕೈತಿ. ನೀ ಇಡ್ಲಿ ಮಾಡ, ನಾ ಏನ್ ಮಾಡ್ತೀನಿ ತಿಂದವರೆಲ್ಲ ಬಿಲ್ ಕೊಡ್ತಾರ ನೋಡು, ಆ ರೊಕ್ಕ ಇಸ್ಕೊಂತೇನಂತ. ಮತ್ತ ಬಾಂಡೆ ಎಲ್ಲ ತಿಕ್ಕೋದು ಯಾರು? ಅಜ್ಜಿ. ಏನ ನಾ ತಿಕ್ಬೇಕಾ? ಎಲ್ಲ ಇವನ ಏನದಿಯೋಲೇ ನೀನು ಇಡ್ಲಿ ಮಾಡಿ ಕೊಡ್ಬೇಕು. ನಿಮ್ಮ ಅಜ್ಜ ರೊಕ್ಕ ಇಸ್ಕೊಂತಾನ. ನಾನು ಬಾಂಡೆ ತಿಕ್ ಹಾಕಿರ್ಬೇಕಾ? ಸುದ್ದಾತ್ ಬಿಡಪ್ಪ. ಸರಿ, ಒಳ್ಳೆ ಸಮಯಕ್ಕೆ ಬಂದಿ ಬರ್ವಾ. ಅಜ್ಜಿ ಏನೋ ಮೊಮ್ಮಗನ ಏನ್ ಮಾಡತ್ತೀರಿ? ನಿನ್ ಮೊಮ್ಮಗ ಇಡ್ಲಿ ಮಾಡ್ಕೊಡಕತ್ತಾನ, ನಿನ್ಗೂ ಕೊಡ್ತಾನ. ಕೂತ್ಕೊಂತೀನಿ. ನಮ್ಗೆಲ್ಲಾರ್ಗೂ ಶತನ ಕುತ್ಕೊಂಡು ಹಾಕೊಟ್ನವ. ಈಗ ನೀವು ಒಬ್ಬಕ್ಕೆ ಉಳ್ದಿ ನೋಡು. ಬಾ ಕುಂದ್ರ ಬಾ. ಏನು ಅಪ್ಪಾಜಿ ಏನ್ ಮಾಡತ್ತೀರಿ? ಅಜ್ಜ ಮೊಮ್ಮಗ ಸೇರಿ ಒಂದು ಇಡ್ಲಿ ಹೋಟೆಲ್ ಇಡ್ತಾರಂತ. ಮೊಮ್ಮಗ ಹೋಟೆಲ್ನಾಗ ಇಡ್ಲಿ ಮಾಡ್ಕೊಡ್ತಾನಂತ. ಅಜ್ಜ ಗಲ್ಲೆ ಮೇಲೆ ಕುತ್ಕೊಂಡು ರೊಕ್ಕ ಎಣಿಸ್ತಾನ. ಇನ್ನ ಈ ಮುದುಕಿಗೆ ಏನ್ ಕೆಲಸ ಹೇಳ್ಯಾರ ಗೊತ್ತೇನ? ಏನ್ರಿ ಅತ್ತಿ? ನನ್ನ ಬಾಂಡೆ ತಿಕ್ಬೇಕಂತ ಅಲ್ಲಿ ಹೋಗಿ. ಬಾರಿ ಎದಿರ್ ಬಿಡ್ರಪ್ಪ ನೀವು. ಅಜ್ಜ ಮೊಮ್ಮಗ ಸೇರಿ ಇಡ್ಲಿ ವ್ಯಾಪಾರ ಮಾಡ್ತೀರಿ. ಅದು ಬಾಂಡೆ ತಿಕ್ಕಾಕ ನಿಮ್ಮ ಅಜ್ಜಿ ಬರ್ಬೇಕೇನ? ನೀನು ಬಾ. ನಾನು ಬರ್ಬೇಕಾ? ಏನ್ ಮಾಡಕ? ನೀನು ಕಸ ಹೊಡಕ್ ಬಾ, ಏನಾಗಂಗಿಲ್ಲ. ಎಂತೀರಾ ಏನಂತೀರಾ? ನಾನು ನಮ್ಮ ಅತ್ತಿ ಕಸ ಹೊಡ್ಯಾಕ ಒಬ್ರು ಬಾಂಡೆ ತಿಕ್ಕಾಕ ಒಬ್ರು ಬರ್ಬೇಕು. ನೀವಿಬ್ರು ಆರಾಮ ಇಡ್ಲಿ ಮಾಡ್ಕೊಂಡು ರೊಕ್ಕ ಎಣ್ಸೋರನ್ನ. ದೊಡ್ಡ ದೊಡ್ಡ ಓನ್ ಅಪ್ಪಾಜಿ ಏನ್ ಮಾಡತ್ತೀರಿ? ನೀನು ಇಲ್ಲಿ ತಿನ್ನು. ನಾನು ಇಡ್ಲಿ ತಿನ್ಬೇಕಾ? ಬಾ. ಅಂದಾಗ ಸತೀಶ ಪ್ರೀತಿದೇನಾತ? ಏನಿಲ್ಲವ, ಈಗ ಅವ್ರಪ್ಪ ಒಂದ್ ಜೊತೆ ಮಾತಾಡೀನಿ. ಒಂದ್ ಸ್ವಲ್ಪ ರೆಸ್ಟ್ ಬೇಕಂತ ಹೇಳಾರ ಡಾಕ್ಟರ್ ಅಂತ ಹೇಳೇನಿ. ಅದಕ್ಕೆ ಬಡ ಬಡ ಆಕಿಂದು ಕುಬ್ಸ ಮಾಡಿ ಕಳಿಸ್ಬಿಟ್ರಾತಲ್ಲ. ಹಂಗ ಆಗ್ಲಿ ತಗೋ. ಒಂದು ಒಳ್ಳೆ ದಿವಸ ನೋಡಿ ದೊಡ್ಡ ಕುಬ್ಸ ಮಾಡಿ ಮುಗಿಸ್ಬಿಡೋಣಂತ. ಆಮೇಲೆ ಬೇಕಾದ್ರೆ ಅವ್ರ ಮನೆಗೆ ಹೋಗಲ್ಲ. ಹೌದಲ್ಲ? ಅದೇ ಇವ, ಯಾಕಂದ್ರ ಹಗ್ಲ ಮುಗ್ಲಿಕಿನ್ ಪಾಪ ಅಲ್ಲಿ ಕರ್ಕೊಂಡು ಹೋಗೋದು ಇಲ್ಲಿ ಕರ್ಕೊಂಡ್ ಬರೋದು ಮಾಡಿದ್ರ ಆಕಿಗೂ ತ್ರಾಸ ಆಕೈತಿ. ಬಾಳ ಟ್ರಾವೆಲ್ ಮಾಡ್ಬೇಡ್ರಿ ಅಂತ ಡಾಕ್ಟರ್. ಹೌದ್ ಬಿಡಪ್ಪ. ಅಲ್ಲಿಂದ ಇಲ್ಲ ಇಲ್ಲಿಂದ ಅಲ್ಲೇ ಎಷ್ಟ್ ಸರಿ ಅಡ್ಡಾಡ್ತಾಳ ಏನ. ಹೋಗ್ಲಿ ಒಂದ್ಸರಿ ಕರ್ಕೊಂಡು ಹೋಗಿ ಅಲ್ಲೇ ಬಿಟ್ಟು ಬಂದ್ಬಿಡತ್ಲ. ಅವ್ರಪ್ಪ ಅವ್ಗ ಹೇಳ ಒಂದ್ ಒಳ್ಳೆ ದಿವಸ ನೋಡಿ ದೊಡ್ಡ ಕುಬ್ಸಕ್ಕ ತಯಾರಿ ಮಾಡ್ಕೋತೇವ್ರಿ ಬರ್ರಿ ನೀವು ಅಂತ ಹೇಳಿ. ಅದನ್ನ ಮಾತಾಡೋಣಂತ ಬಂದೆ ನೋಡ್ಬೆ. ಹೋಗ್ಪ ಪ್ರೀತಿಗೂ ಒಂದಿಟ್ಟು ಹೇಳ್ಬಾ. ಹೆಂಗಾರ ಆಗೋಲ್ಲ ಆಕಿ ಏನೇನ್ ಬೇಕೆಲ್ಲ ತಯಾರಿ ಮಾಡಿ ಇಟ್ಕೊಳ್ಳಿ. ಅವ್ರ ಅವಾಗ ಫೋನ್ ಹಚ್ಚೇಳು ಒಂದ್ ಒಳ್ಳೆ ದಿವಸ ನೋಡಿ ಕುಬ್ಸ ಇಟ್ಕೊಂತೇವ್ರಿ ಬಂದವ್ರ ಒಂದೆರಡು ದಿವಸ ಬಿಟ್ಟು ಕರ್ಕೊಂಡು ಹೋಗ್ಬಿಡ್ರಿ ನೀವು ಅಂತ ಹೇಳಿ. ಹ್ಞೂ ಅಮ್ಮ ಹಂಗ ಮಾಡ್ತಾನೆ ತಗೋ. ಎಷ್ಟು ಹಂಗ ಮಾಡಕ್ ಬರ್ತೈತೆ? ಈಗ ತುಂಬಿ ಆರಾಗ್ ಬಿದ್ದತ್ತಲ್ಲ ಮಾಡ್ಬೋದು ತಗೋ. ಈಗ ಅತ್ತಿರಿ ಅಂದಂಗೆ ಹುಡುಗನ್ ಜವಳ ಒಂದ್ ಮಾಡ್ಬೇಕ್ರಿ. ಹೌದು, ಅವ್ನಿಗೆ 2 ವರ್ಷ 3 ವರ್ಷ ತುಂಬದೊಳಗ ಮಾಡೇ ಬಿಡ್ಬೇಕು. ಅಲ್ಬೇ ದೊಡವ, ಈಗ ಮಾಡಕ್ ಬರ್ತೈತೆ ಜವಳ ಈ ಹುಡುಗಂದು. ನಾವು
ಅವಾಗ ವರ್ಷ ತುಂಬದ್ರಾಗ ಮಾಡ್ಬೇಕಿತ್ತಪ್ಪ. ಅದಕ್ಕೆ ಒಂದಿಟ್ಟೆ ಕಿರಿಕಿರಿ ಮಾಡ್ತಾನಿವ. ಅಲ್ಲೇ ಇಲ್ಲೇ ಹೊರ ಕರ್ಕೊಂಡು ಹೋಗಕ್ ಆಗಂಗಿಲ್ಲ ಜವಳ ಆಗೋ ತನಕ. ಯಾರೋ ದೇವಸ್ಥಾನಕ್ಕೆ ಹೋದ್ರು ನೀವು ಈ ಬಾಳೆಹಣ್ಣು 2 ಜೋಡಿ ತಗೊಂಡು ದೇವ್ರಿಗೆ ನೈವೇದ್ಯ ಕೊಟ್ಟು ಬರ್ಬೇಕು. ಇಲ್ಲಾಂದ್ರ ಅಲ್ಲಿ ಒಂದ್ ವೇಳೆ ದೇವ್ರ ನಡೆ ಇರ್ತೈತಲ್ಲ ಹಂಗಂತಾರ ನೋಡು, ಅಂತಲ್ಲಿದ್ರ ಹುಡುಗರ್ಗ ದೇವ್ರ ಕಾಡ್ತಾವಂತ. ಹಂಗಾಗಿ ಎಲ್ಲರ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ಅಲ್ಲಿ ದೇವ್ರ ನಡೆ ಏನಾರು ಇತ್ತು ಅಂತ ಅಂದ್ರ ಹುಡುಗರು ಬಾಳ ಚಿರಾಕದು ಚಾಲು ಮಾಡ್ತಾವ. ಹೌದ್ ತಗೋರಿ ಅತ್ತಿ, ಅದ ಅವಾಗ ಹೋದರ್ಶನ ಯಾವಾಗ ಗುಡಿ ಕರ್ಕೊಂಡು ಹೋಗಿದ್ವಲ್ಲ ಇವನ್ನ, ಅಲ್ಲೇ ನಮ್ಗೆ ಗೊತ್ತೇ ಇಲ್ಲ ದೇವಿ ನಡೆ ಐತಿ ಅಂತ ಹೇಳಿ. ನಾವು ಬಾಳೆಹಣ್ಣು ತೋರಿಸಿಲ್ಲ, ಮನೆಗೆ ಬಂದ್ ಕೂಡಲೇ ಎಷ್ಟು ಜೋರ ಆಕತ್ತಿದ್ದ ಗೊತ್ತೈತಿಲ್ರಿ? ಹುನ್ ಮಾಯವ ಎಷ್ಟು ಜೋರ ಆಳಕತ್ತಿದ್ದ. ಮತ್ತೆ ಆಮೇಲೆ ನಾನು ನಿನಗೆ ಹೇಳಿದ್ನಿಲ್ಲ ಪಟ್ನ ಹೋಗಿ ಬಾಳೆಹಣ್ಣದು ನೈವೇದ್ಯ ತೋರಿಸ್ಬರ್ರಿ ಅಂತ ಹೇಳಿ. ಹೋಗಿ ಬಾಳೆಹಣ್ಣು ಹೋಗಿ ಎಡಿ ಕೊಟ್ಟು ಬಂದ್ರಿ. ಆವಾಗ ಅಳು ನಿಲ್ಸಿದ. ಅದಕ್ಕ ವರ್ಷ ತುಂಬದ್ರೊಳಗ ಹಿಂಗ ಜವಳ ಅದು ತೆಗದ್ರ ಇಂಥವೇನು ಆಗಂಗಿಲ್ಲ. ಆಮೇಲೆ ನೀವು ಎಲ್ಲಿ ಬೇಕಾದಲ್ಲಿ ಕರ್ಕೊಂಡು ಹೋಗ್ಬೋದು ಅವನ್ನ. ಯಾಕ ಏನ ಬಿಟ್ರವ ನೀವು? ಅದು ಯಾಕ ಸೀತಾರಾಮ ಬ್ಯಾಡ ಅಲ್ಲೇನೋ ದೇವ್ರಿಗೆ ಬೇಡ್ಕೊಂಡಾರಂತ್ರಿ ಅವ್ರು, ಅಲ್ಲೇ ಮಾಡಿಸ್ಬೇಕನ್ನಕತ್ತಿದ್ರ. ಹಂಗಾಗಿ ನಾವು ಇದು ಮಾಡ್ಲಿಲ್ಲ. ಅವರು ಪಾಪ ಬಿಟ್ರು, ಈಗ ಯಾವಾಗಾರ ಮಾಡಿಸ್ಬೇಕಾಗೈತಿ. ಇರ್ಲಿ ತಗೋ, ಇನ್ನೊಂದ್ ಸ್ವಲ್ಪ ದಿವಸಕ್ಕ ಪ್ರೀತಿದು ಡೆಲಿವರಿ ಆಕೈತಿ. ಅದಕ್ಕೂ ಸ್ಯಾಪ್ ನೋಡ್ಕೊಂಡು 2 ಹುಡುಗರದು ಒಟ್ಟಿಗೆ ಮಾಡ್ಸಕ್ ಬರ್ತೈತಿ. ಹಂಗ್ ಬರ್ತದ ಆತೋಡವ. ಹ್ಞೂನ್ಪಾ ಬರ್ತೈತಿ. ಅಷ್ಟ ಮಾಡ್ಸಿದ್ರ ಆತ್ ತಗೋ. ಮತ್ತೆ ಯಾಕೆ ಈಗೊಮ್ಮೆ ಆಗೊಮ್ಮೆ 2 ಹುಡುಗರದು ಒಂದ ಪಟ್ಟಿಗೆ ಮಾಡಿದ್ರ ಆಗ್ಬಿಡ್ತೈತಿ ತಗೋ. ಮತ್ತೆ ಬಿಟ್ರ ಆ ಕೂಸಿಂದು ಹಂಗ ವರ್ಷ ಗಂಟ್ಲೆ ಎಳಿತಾರ. 2 ಒಟ್ಟಿಗೆ ಮಾಡ್ಸೋನ್ ತಗೋ. ಏನ್ ಸತೀಶ ನಡಿತೈತಿಲ್ಲ? ನಡೀತದೆ ತಗೋರಿ ಅಜ್ಜಿ, ನೀವು ಹೆಂಗ್ ಅಂತೀರ ಹಂಗ. ಅಂದ್ರ ಈಗ ಈಗಿನ ಕುಬ್ಸ ಮಾಡಿ ಕಳಿಸ್ಬಿಡೋಣಂತ. ಆಮೇಲೆ ಮುಂದೆ ಏನಾರ ವಿಚಾರ ಮಾಡಕ್ ಬರ್ತೈತಿ. ಸಂಜೆ ಮುಂದೆ ಭಟ್ರ ಹತ್ರ ಹೋಗ್ಬರೋಣಪ್ಪ. ಯಾವ ದಿವಸ ಏನು ಎತ್ತ ಕೇಳ್ಕೊಂಡು ದೊಡ್ಡ ಕುಬ್ಸ ಮಾಡಿ ಮುಗಿಸ್ಬಿಡೋಣ. ನನ್ಗ ಒಂದಿಟ್ಟು ಅವ್ರವು ಫೋನ್ ಹಚ್ಕೊಡ್ಲಾ, ಅಂದ್ರೆ ಏನೇನ್ ತರಬೇಕು ಏನೇ ಎತ್ತ ಅಂತ ಹೇಳ್ತೇನೆ. ಪಾಪ ಏನು ಗೊತ್ತಿರಂಗಿಲ್ಲ ಅವ್ರಿಗೆ. ಹ್ಞೂ ಅಜ್ಜಿ. ಸರಿ, ನಾ ಒಂದಿಟ್ಟು ಪಾಟಿ ಕಡೆ ಹೋಗ್ಬರ್ತೀನಿ. ರೀ ಪಟ್ಟಿ ಕಡೆ ಹೊಂಟಿರ್ನ? ಏನಾರು ತರ್ಬೇಕೇನ? ಒಂದ್ 2 ಕೆಜಿ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟೊಮೆಟೊ ಅಂತ ತರ್ಬೇಕಿತ್ರಿ. ತರ್ತೀನಿ ತಗೋ. ಸತೀಶ, ಈಗ ಭಟ್ರ ಕಡೆ ಹೋಗ್ಬಾರ ನಿನ್ನ. ನಡಿಬೇ ಈಗ ಹೋಗಿ ಬಂದ್ಬಿಡೋಣ ಅಂತ. ಸಂಜೆ ಮುಂದೆ ಆದ್ರೆ ಮತ್ತೆ ನನಗೆ ಬೇರೆ ಕೆಲಸದ್ದು ಬರ್ತಾವ, ಏನೇನು ಕೆಲಸ ಇರ್ತಾವ ಅವಾಗ ಮುಗಿಸ್ಕೊಂಡ್ಬಿಟ್ರೆ ಚಲೋ. ಅಜ್ಜಿ, ನಾನು ಅಲ್ಲಿಂದ ಹೋಗಿ ಬರ್ತೇನಲ್ಲ, ಬಂದ್ ಕೂಡಲೇ ನಿಮ್ಗೆ ಫೋನ್ ಹಚ್ಕೊಡ್ತೇನೆ ತಗೋರಿ. ಹಂಗ ಮಾಡಪ್ಪ. ಅವಾಗ ಹೆಂಗಿದ್ರು ದಿನಾಂಕನೂ ಗೊತ್ತಿರ್ತೈತಿ, ತಿಳಿಸಾಕ್ ಬರ್ತೈತಿ. ಒಂದಿಟ್ಟು ಚಲೋ ದಿವಸ ಯಾವತ್ತ ಕೇಳಿ ಒಂದಿಟ್ಟು ತಡ ಮಾಡೇ ಇಡ್ರಿ. ಅಂದ್ರ ಈ ತಿಂಗಳು ಮುಗ್ಯಾಕ್ ಬಂದಿರ್ತಾವಲ್ಲ, 1 ದಿವಸ 2 ದಿವಸ ಹಿಂಗ್ ಹಿಂದಿದ್ದಲ್ಲೇ ಮಾಡೋಣಂತ. ಈಗ ಒಂದ ಸರಿ ಮಾಡಾಕತ್ರ ದೊಡ್ಡ ಫಂಕ್ಷನ್ ಅಷ್ಟ ಮೈ ಮೇಲೆ ತಗೊಂಡ್ರ ಕಷ್ಟ ಆಕೈತಿ. ಅದಕ್ಕೆ ಒಂದಿಟ್ಟು ಸಮಯ ಕೊಟ್ಟು ಮಾಡೋಣಂತ. ಆತ್ ಬೇಜಿ ಯವ್ವ ಬಾ. ನಡಿಪ. ಹಂಗಾರ ಹುಡುಗನ್ ಜವಳ ಕೂಸು ಹುಟ್ಟಿದ್ಮೇಲೆ ಇನ್ನೊಂದು ಕೂಸು ಹುಟ್ಟಿದ್ಮೇಲೆ ಮಾಡೋಣಲ್ರಿ? ಹಂಗ ಮಾಡೋಣ ತಗೋವ. ಯಾಕಂದ್ರ ಈಗ ಹೊಂಟಿದ್ವಲ್ಲ ಭಟ್ರ ಹತ್ರ, ಮತ್ತೆ ಈಗ ಏನಾರ ದಿವಸ ಅದಾವೇನ ಹುಡುಗನ್ ಜವಳ ಮಾಡಕ್ ಬರ್ತೈತೆ ಅಂತ ಹೇಳಿ ಕೇಳಕ್ ಬರ್ತಿತ್ತ. ಮತ್ತೆ ಅವಾಗ ಮಾಡೋಣ ಅಂದ್ರೆ ಹಂಗ ಮಾಡೋಣ ತಗೋರಿ. ಹಂಗೂ ಹಿಂಗೂ ಇಷ್ಟು ದಿವಸ ಬಿಟ್ಟಿರಿ, ಇನ್ನೊಂದ್ ಇಷ್ಟು ದಿವಸ ಬಿಟ್ರ ನಡೀತೈತೆ ತಗೋ. 2 ಹುಡುಗರು ಹಾಕವ್. ಹಂಗಾರ ನಾನು ಕುಬ್ಸದಷ್ಟು ಕೇಳ್ಕೊಂಡ್ ಬರ್ತೇನೆ ತಗೋರಿ. ನಡಿಯ ಸತೀಶ. ಅಜ್ಜಿ ಎಲ್ಲರೂ ಎಲ್ಲಿ ಹೋದ್ರಿ? ಇಲ್ವಾ, ನಿಮ್ಮ ಮಾವ ಪೇಟೆ ಹೋದ್ನಾ? ನಿಮ್ಮ ಅತ್ತಿ ಮತ್ತೆ ನಿನ್ ಮೈದ್ನ ಈ ಭಟ್ರ ಹತ್ರ ಇದ್ರದ್ದು ಕುಬ್ಸದ ದಿನ ಕೇಳಕಂತೇಳಿ ಹೋಗ್ಯಾರ. ಪ್ರೀತಿ ಮಕ್ಕೊಂಡಾಳ ನೋಡು. ಯಾಕೆ ಏನಾರ ಕೆಲಸ ಇತ್ತೇನ? ಇಲ್ರಿ, ಅದೀಗ ಊಟ ಮಾಡಿಸ್ತಿದ್ರೇನ ಅಂತ ಹೇಳಿ ಕೇಳಕ್ ಬಂದೆ ನೋಡ್ರಿ ಅತ್ತಿಯವ್ರಿಗೆ. ಹೌದಾವ? ತಗೊಂಬ, ನಾ ಉಣಿಸ್ತೇನಂತ. ಯಾಕ ಊಟ ಬೇಡ? ಹಂಗನ್ಬಾರ್ದಪ್ಪಜ್ಜಿ. ಅಜ್ಜಿ ಹೊರಗ ಗಿಡ, ಹೂವು ಮತ್ತೆ ಗುಬ್ಬಿ ಎಲ್ಲ ತೋರ್ಸ್ಕೊಂತ ಊಟ ಮಾಡಿಸ್ತಾರ. ನಡಿಯಪ್ಪ. ಹೋಗ್ಲಿ ಬಿಡಿ ಸೀತಾ, ಅದಕ್ಕೆ ಇನ್ನೂ ಹೊಟ್ಟೆ ಹಸ್ತಂಗ್ ಕಂಡಿಲ್ಲ. ಅದಕ್ಕೆ ಒಲ್ಲೆ ಅನ್ನಕತ್ತೈತಿ. ಇನ್ನೊಂದು ಹೊತ್ತಾದ್ರೆ ಉಂಟಾನ್ ಬಿಡು. ನಮ್ ಜೋಡಿನ ಕುಂತ ಒಬ್ಬೊಬ್ರನ್ನ ತಿನ್ಸಿದ್ರೆ ಊಟ ಮಾಡ್ತಾನ. ಇದನ್ನ ನಾನು ಒಳಗೆ ತೊಗೊಂಡೋಗಿಡ್ತೇನಪ್ಪ. ಕೊಡಿಲ್ಲ. ನೀನು ಆಟ ಆಡೋದೇನು ಬೇಕಾಗಿಲ್ಲ, ಸುಮ್ಮನಿರಿಲ್. ನೀನು ಅಷ್ಟೊಂದು ಆಟ ಸಾಮಾನು ಅದಾವ, ಅವ್ನು ತೊಗೊಂಡು ಆಟ ಆಡೋದು ಬಿಟ್ಟು ಅಡಿಗೆ ಮನೆಗೆ ತೊಗೊಂಡು ಆಟ ಆಡ್ತಾನಂತ. ಇರ್ಲಿ ಬಿಡಿ ಸೀತಾ, ಏನಾಗಂಗಿಲ್ಲ. ನಾನು ಇಲ್ಲೇ ಕುಂತಿರ್ತೇನೆ ತಗೋ. ಇನ್ನು ಯಾವಾಗ ಕೊಡ್ಬೇಕಂತ ಮಾಡಿಯಪ್ಪ? ಇರ್ಲಿ ತಗೋ, ಇನ್ನೊಂದಿಟ್ಟು ಆಟ ಆಡ್ಲಿ. ಹಂಗ ನಾನು ಮರೆಸಿ ತೊಗೊಂಬಂದು ಒಳಗೆ ಇಡ್ತೇನಂತ. ಹೌದಾ ರೀ ಅಜ್ಜಿ? ಹಂಗಾರೆ ನಾನು ರೊಟ್ಟಿ ಮಾಡ್ತೇನೆ ತೋರಿ. ಅತ್ತಿಯವರೆಲ್ಲರೂ ಬಂದ್ ಕೂಡಲೇ ಉಣ್ಣಾಕ್ ಬರ್ತೈತಿ. ಹೋಗುವ, ಬಿಸಿ ಬಿಸಿ ರೊಟ್ಟಿ ಮಾಡಿದ್ರೆ 2 ರೊಟ್ಟಿ ತಿಂತಾರೆ ಎಲ್ಲರೂ. ತಿಂದು ಒಂದಿಟ್ಟು ನೀನು ರೆಸ್ಟ್ ತಗೋಂತಿ. ಅದೇ ಅದನ್ನೇನಾರ ಮಾಡಿದಂದ್ರೆ ಏನಿಲ್ಲ. ಮತ್ತೆ ನಿನ್ನ ಯಪ್ಪ, ನಾ ಒಂದಿಟ್ಟು ಹಂಗ ಅಡ್ಡಾಕ್ತೇನೆ. ಇಲ್ಲೇ ಕುಂತ ಆಟ ಆಡ್ತೀಯಪ್ಪ. ಹೊರಗೆ ಹೋಗ್ಬಾರ್ದ. ನೀನು ಹಿಂಗೆ ನಗಾಕತ್ತಿ ಅಂದ್ರ ತಡಿ, ನಾ ಹೊರಗಿನ ಚಿಲ್ಕ ಹಾಕಿ ಬಂದ ಒಂದಿಟ್ಟು ಅಡ್ಡ ಹಾಕೇನೆ. ನಾನು ಇಲ್ಲಿ ಮಾಡು. ಈಗ ಏನಾರ ಮಾಡ್ಕೊ. ಅಷ್ಟು ಕಾಯಿಪಲ್ಲೆ ಹಚ್ಕೊಳ್ಳೋದಾಗೈತಿ. ಉಳ್ಳಾಗಡ್ಡಿ ಒಂದು ಹಚ್ಕೊಂಡು ಒಗ್ಗರಣೆ ಹಾಕಿದ್ರ ಅಡುಗೆ ಮುಗಿತೈತಿ. ಹೊತ್ತಾಗೈತಿ ಇವತ್ತು ಭಾಳ. ಅದಿ ಯಾಕೋ ಬಂಗಾರಿ, ಏನತ್ತ? ಯಾಕ ಹುಡುಗ ಅಳಕತ್ತಲ್ಲ? ಅದಿ ಏನೋ ಮರ, ನೀನು ಒಂದ್ ಕಡೆ ಸುಮ್ ಕುಂದ್ರಾಕ್ ಬರ್ತೈತ ಇಲ್ಲ? ಚಲತನ ಚಲ್ಲಿ ಮತ್ತೆ ಹೊಡಿತಾರಂತಂದೇಳಿ ಅಳಕತ್ತೇನ? ಯಾಕೋಪ, ಯಾಕೆ ಅಳಕತ್ತಿ? ನಿಮ್ಮಮ್ಮ ಚುಚ್ಚಿದ್ಲಾ ನಿಂಗ? ಯಾಕದಿ ಯಾಕೆ ಸುಳ್ಳು ಹೇಳತ್ತಿ? ಯಾಕ ವಾಸಿತಾ, ಏನತ್ತ? ಯಾಕಂಗ್ ಜೋರ್ ಮಾಡತ್ತಿ? ಇವೇನು ಉಳ್ಳಾಗಡ್ಡಿ ಹಿಂಗ್ ಕೆಳಗ್ ಬಿದ್ದವು? ಅದರಿ ಅಜ್ಜಿ, ನೀವು ಅಲ್ಲಿ ಹೊರಗದಿರ, ನಾನಿಲ್ಲೇ ಅಡಿಗೆ ಹೊತ್ತಾಕತ್ತಿ. ಇನ್ನೂ ಏನೂ ಆಗಿಲ್ಲ ಅಂತಂದೇಳಿ ಬಡ ಬಡ ಕಾಯಿಪಲ್ಲೆ ಉಳ್ಳಾಗಡ್ಡಿ ಎಲ್ಲ ಹೆಚ್ಚಕೊಂಡಂಗಾರ ಒಗ್ಗರಣೆ ಹಾಕಿದ್ರ ಅಂತಂದೇಳಿ ನನ್ನ ಪಾಡಿನ ಕೆಲಸ ಮಾಡ್ಕೊಳಕತ್ತೀನಿ. ಇವ ಯಾ ಮಾಯದಿಂದ ಬಂದಾನು ಏನೋ ಅಡಿಗೆ ಮನಿ ಒಳಗ ನಾನು ನೋಡೇ ಇಲ್ರಿ. ಇವ ನಾನು ಒಂದಿಟ್ಟು ಹಂಗ ಅಡ್ಡಾಗಿದ್ದೆ ನೋಡುವ. ಯಾಕ ನಿದ್ದಿ ತಗೊಂಡ್ಬಿಡ್ತಾ? ಇವಂಗ ಹೊರಗೆ ಹೋಗ್ಬೇಡಪ್ಪ ಅಂದೆ. ಹಂಗ ಹಲ್ ತಗದ್ ನಗಕತ್ತ. ಮತ್ತೆ ಹೆಂಗಾರ ಆಗ್ಲಿ ಅಂತಂದೇಳಿ ಬಾಗ್ಲ ಹಾಕೊಂಡ್ ಬಂದು ಮಕ್ಕೊಂಡೆ ನೋಡು. ಹಿಂಗ ಮಕ್ಕೊಂಡೇನೆ. ಅದು ಯಾವಾಗ ಈ ಕೆಲಸ ಮಾಡ್ಯಾನ ನೋಡಿವ. ಅದು ಯಾ ಮಾಯದಿಂದ ಒಳಗ್ ಬಂದಿಲ್ಲ. ನೀವು ಅಲ್ಲಿ ಮಕ್ಕೊಂಡಿರಿ, ಇವಂಗ ನೋಡೋರು ಯಾರು ಇಲ್ದಂಗ ಆಗತ್ತಲ್ಲ. ಇಲ್ಲ ಅಡಿಗೆ ಮನೆಗೆ ಎದ್ದು ಬಂದಾನ ಕಿತ್ವಿ ಮಾಡಕ್. ನಾನು ಈ ಉಳ್ಳಾಗಡ್ಡಿ ಅವೆಲ್ಲ ನಿನ್ನೆ ಇವ್ರು ಸಂತಿ ತಂದ್ರಲ್ರಿ, ಹಂಗಾರ
ಒಣಗ್ಲಿ ಅಂತೇಳಿ ಇಲ್ಲೇ ಹೊರಗ ಇಲ್ಲೇ ಬುಟ್ಟಿ ಇಟ್ಟೇನಿ ಒಂದಿಟ್ಟು ಒಣಕೊಂತಾವು ಬಿಸಿಲಿನ ಜಳಕ ಆಮೇಲೆ ಒಳಗ ಸ್ಟೋರ್ ರೂಮ್ನಾಗ ಇಟ್ಟು ಆತಂತ ಹೇಳಿ ನಾನು ಇಲ್ಲಿ ಇಟ್ಟೇನಿ ಇವ್ ಬಂದ್ ಕೂಡಲೇ ಅದ ಕಂಡೈತಿ ಇಷ್ಟು ಬಿಳ್ಸ ನೋಡ್ರಿ ಹೋಗಯ್ಯಪ್ಪ ಹೋಗ ಕೆಲಸ ನಿಂದೊಂದ್ ಕೆಲಸ ನೋಡ್ರಿ ಮತ್ತ ಅಜ್ಜಿ ಹಿಂಗ್ ಮಾಡಿದ್ರ ಏನ್ ಮಾಡ್ಬೇಕು ಹೇಳ್ರಿ ಇನ್ನು ನಾನು ಬೈತೇನೆ ಹೊಡಿತೇನೆ ಅಂತ ಹೇಳಿ ಇನ್ನು ನಾ ಅಲ್ಲೇ ಕುಂತೇನಿ ಎದ್ದು ಬಂದಿಲ್ಲ ಆಗ್ಲೇನ ಅಳಕ್ ಚಾಲು ಮಾಡ್ಯಾನ ಬಾರಿ ನಕರ ಅದಿ ಬಿಡಪ್ಪ ನೀನು ಬಾರಿ ಅಂದ್ರೆ ಬಾರಿ ಚಾಲು ಅದಿ ನೀನ್ ನೋಡಿ ಕಲಿಬೇಕು ಅದೇನು ಹುಡುಗರು ಬುದ್ಧಿನೋ ಏನು ಎಲ್ಲಿಂದ ತಲೆ ಓಡಿಸ್ತಾವೇನೋ ನೋಡ್ಸಿತ ನೀನ್ ಬೈತಿ ಅಂತ ಹೇಳಿ ಅಳಕ ಚಾಲು ಮಾಡ್ಬಿಟ್ಟಾನ ಮುಂಚೆನ ಮಾವಾರಿದ್ರಿ ನಂಗ ಬೈತಿದ್ರಿ ಅವ್ ನೋಡಂಗೆ ಅಲ್ಲ ಒಟ್ಟು ಮೊಮ್ಮಗ ಅಳಬಾರ್ದ ಅವಂಗ ನೀವ ಏನ ಮಾಡಿರಿ ಅಂತಂದೇಳಿ ಹಿಂಗ್ ಮೈ ಮೇಲೆ ಬರ್ತಿದ್ನೀಗ ನೀವ್ ಮಾಡೋದ್ ಕಾಣ್ತತೇನ ಅಜ್ಜಿ ನಾ ಇರ್ಲಿ ಬಾರಪ್ಪ ನನ್ ಜೋಡಿ ಬಾಯಿ ಹೊರಗ ಅಜ್ಜ ಬಂದ್ಮೇಲೆ ಅವಾಗ ಬೈಸೋಣ ಅಂತೇನ ನೀ ಹಿಂಗೆಲ್ಲ ಬರಬಾರ್ದಪ್ಪ ಹಿಂಗೆಲ್ಲ ಬೀಳಿಸ್ಬಾರ್ದು ನೋಡಿ ಪಾಪ ಅಷ್ಟನ್ನು ಅವ್ವ ಎತ್ತಿಡ್ಬೇಕು ಹೌದಲ್ಲ ಬಾ ನಾವಲ್ಲೇ ಹೊರ ಕುಂತು ಟಿವಿ ನೋಡೋಣ ಏನ್ ನೋಡ್ತಿ ಗೊಂಬಿ ಹಚ್ಕೊಡ್ಲಾ ಚಟಾ ಭೀಮ್ ಅದೊಂದ್ ಚಂದ ಕಲಿತೀವಿ ಬಾ ಚಟಾ ಭೀಮ ಎಂತ ಭೀಮ ಹಚ್ಕೊಡ್ತೇನೆ ಬಾ ಯವ್ವ ಏನ್ ಹುಡುಗನು ಏನು ಕೆಲಸದಾಗ ಇನ್ನೊಂದಿಟ್ಟು ಕೆಲಸ ಹಚ್ತತಿದ ಒಂದ ಹುಡುಗಿ ನಮ್ನಿ ಕಾಟ ಕೊಡ್ತತಿ ಪಾಪಿ ಅವಳಿ ಜವಳಿ ಹುಟ್ಟಿರ್ತಾವಲ್ಲ ಅವ್ರ ಕತಿ ಏನೋ ಏನೋ ಇಷ್ಟು ಎತ್ತಿಟ್ರಾತ ಮೊದ್ಲು ಪಲ್ಯಕ್ಕೆ ಒಗ್ಗರಣೆ ಹಾಕಿ ರೊಟ್ಟಿ ಮಾಡ್ಬೇಕು ಸಾರಂತ್ರ ಆಗೈತಿ ಅನ್ನ ಆಗೈತಿ ಅಷ್ಟು ಬಂದ್ ಕೂಡಲೇ ಊಟಕ್ಕೆ ನೀಡ್ಬೇಕು ಯಪ್ಪ ಏನೇನೋ ಆಗಿಲ್ಲ ನೋಡು ಅದ್ರಾಗ ಇದು ನನ್ನ ಮಗನು ಯಪ್ಪ ಏನು ಕಾಡ್ತತೋ ಏನೋ ಅವಾಗಿನ ಕಾಲದಾಗ ಇಷ್ಟಾಕೊಂದು ಹುಡುಗರು ಇರ್ತಿದ್ವು ಹೆಂಗ್ ನೋಡ್ಕೊಂತಿದ್ರೆ ಏನ ನಮಗೀಗ ಒಂದು ಹುಡುಗ ನೋಡ್ಕೊಳಕ್ ಆಗವಲ್ದು ಈ ನಮ್ಮನೆ ಊರಿತ ನೀವು ಅವಾಗ 8-10 ಹುಡುಗರು ಮನ್ಯಾಗ ಇರ್ತಿದ್ವು ಹೆಂಗ್ ನೋಡ್ಕೊಂತಿದ್ರ ಏನ ಇದು ಒಂದ 8-10 ಹುಡುಗ ಸಮ ಆಯ್ತು ನೋಡು